ಹೊಟ್ಟೆ ಬೇರೆ ನೋವ್ತಾ ಇದೆ. ಬೇಡ ಬೇಡ, ವಾಂತಿ ಮಾಡ್ಕೊಂಡ್ರೆ ಜ್ಯೋತಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಪ್ಪಪ್ಪ, ಅಮ್ಮ. ಮಾವ, ಏನಾಯ್ತು? ಯಾಕೆ ತರ ನರಳ್ತಾ ಇದ್ದೀರಾ? ಏನಿಲ್ಲ ಜ್ಯೋತಿ, ಯಾಕೋ ಸ್ವಲ್ಪ ಹೊಟ್ಟೆ ನೋವ್ತಾ ಇತ್ತು. ಅಯ್ಯೋ, ಹೊಟ್ಟೆ ನೋವ್ತಾ ಇದ್ಯಾ? ಯಾಕೆ ಮಾವ? ನಾನು ಅಡ್ಗೆ ಮಾಡಿದ್ ಇಷ್ಟ ಆಗ್ಲಿಲ್ವಾ ಅಥವಾ ಅದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಛೇ, ಹಾಗೆಲ್ಲ ಏನೂ ಇಲ್ಲ ಜ್ಯೋತಿ. ಅಡ್ಗೆ ಚೆನ್ನಾಗೇ ಇತ್ತು, ನಾನೇ ಸ್ವಲ್ಪ ಮಿತಿ ಮೀರ್ ತಿನ್ಬಿಟ್ಟೆ ಅನ್ನಿಸ್ತಾ ಇದೆ. ಇಲ್ಲ, ನಾನೇ ಬಲವಂತವಾಗಿ ತಿನ್ಸ್ಬಿಟ್ಟೆ ಅಂತ ಅನ್ಸತ್ತೆ. ಎಲ್ಲ ನಂದೇ ತಪ್ಪು. ಇಲ್ಲ ಜ್ಯೋತಿ, ನೀನೇನ್ ಬಲವಂತ ಮಾಡ್ಲಿಲ್ಲ. ನೀನ್ ಪ್ರೀತಿಯಿಂದನೇ ಬಡಿಸ್ದೆ. ನಾನೇ ನಿನ್ ಪ್ರೀತಿಲ್ ಮೈ ಮರ್ತು ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ ಅನಿಸುತ್ತೆ. ಸರಿ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಅಯ್ಯಯ್ಯೋ, ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ? ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೀನೇನ್ ಗಾಬರಿ ಆಗ್ಬೇಡ ಜ್ಯೋತಿ. ಇಲ್ಲ ಮಾವ, ಬನ್ನಿ ಆಸ್ಪತ್ರೆಗೆ ಹೋಗಿ ಬರೋಣ. ಪರವಾಗಿಲ್ಲ ಜ್ಯೋತಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೋದ್ರೆ ಆಯ್ತು. ಸರಿ, ಒಂದ್ ಕೆಲ್ಸ ಮಾಡ್ತೀನಿ, ಕಷಾಯ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಏನು ಕಷಾಯನ? ಬೇಡ ಜ್ಯೋತಿ, ಗಂಟ್ಲು ತನಕ ತಿಂದ್ಬಿಟ್ಟಿದ್ದೀನಿ. ಹೊಟ್ಟೆಲ್ ಜಾಗನೇ ಇಲ್ಲ ಜ್ಯೋತಿ. ಇಲ್ಲ ಮಾವ, ಹಾಗನ್ಬೇಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುಡೀರಿ, ಜೀರ್ಣ ಆಗುತ್ತೆ. ಇರಿ. ಅಯ್ಯೋ ಜ್ಯೋತಿ, ಬೇಡ ಜ್ಯೋತಿ. ಜ್ಯೋತಿ, ಇದ್ರ ಮೇಲೆ ಅದನ್ನ ಬೇರೆ ಕುಡಿಬೇಕಾ? ಅಯ್ಯೋ ದೇವ್ರೆ. ಅಬ್ಬಾ, ನನ್ನ ಮಗಳು ಎಷ್ಟೊಂದು ಬದಲಾಗಿದ್ದಾಳೆ. ನನ್ನ ಅಳಿಯನ್ನ ಎಷ್ಟೊಂದು ಚೆನ್ನಾಗಿ ನೋಡ್ಕೋತಾ ಇದ್ದಾಳೆ. ಎಲ್ಲ ಒಳ್ಳೇದಾಗ್ತಾ ಇದೆ. ಭಗವಂತ, ಅವರಿಬ್ಬರು ಆದಷ್ಟು ಬೇಗ ಒಂದಾಗೋಗಿ ಮಾಡಪ್ಪ ತಂದೆ. ಒಮ್ಮೊಮ್ಮೆ ಅತಿಯಾದ ಪ್ರೀತಿನೂ ಹಿಂಸೆ ಆಗುತ್ತೆ ಅಂತ ಕೇಳಿದ್ದೆ. ಈಗ ಅದನ್ನ ಅನುಭವಿಸ್ತಾ ಇದ್ದೀನಿ. ತಗೊಳ್ಳಿ, ಕುಡೀರಿ. ಜ್ಯೋತಿ, ಬೇಡ ಜ್ಯೋತಿ. ಮಾವ, ಕುಡೀರಿ ಮಾವ. ಜ್ಯೋತಿ, ಬೇಡ. ಕುಡೀರಿ, ಕುಡೀರಿ. ಹುಷಾರು, ಬಿಸಿ ಇದೆ. ಹುಷಾರು, ಮೆಲ್ಲ. ಹುಷಾರು. ಸರಿ, ಇನ್ನೊಂದ್ಸಲಿ ಮಾವ.